ಶಿಕಾರಿಪುರ ಪುರಸಭೆಗೆ ಸೇರಿದ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ವತಿಯಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಗೋಪಿ ವೃತ್ತದಿಂದ ಹೊರಟು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಪ್ರಭಾವಿಗಳ ಪಾಲಾದ ಪುರಸಭೆಯ ಮಳಿಗೆಗಳ ಭ್ರಷ್ಟಾಚಾರದ ಬಗ್ಗೆ ರಾಜ್ಯ ಸರ್ಕಾರ ಈ ಕೂಡಲೇ ಪಾರದರ್ಶಕವಾದ ಉನ್ನತ ಮಟ್ಟದ ಎಸ್ಐಟಿ ತನಿಖೆಗೆ ಆದೇಶಿಸಬೇಕು ಹಾಗೂ ಈ ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಸೂಕ್ತ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಮೆರವಣಿಗೆಯ ಉದ್ದಕ್ಕೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಸಂಸದ ರಾಘವೇಂದ್ರರವರ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ಶಿಕಾರಿಪುರ ಪುರಸಭೆಗೆ ಸೇರಿದ ವಿವಿಧ ಯೋಜನೆಗಳಡಿ ನಿರ್ಮಿಸಲಾದ 64 ವಾಣಿಜ್ಯ ಮಳಿಗೆಗಳನ್ನು 12 ವರ್ಷಗಳ ಅವಧಿಗೆ ಮಾಸಿಕ ಬಾಡಿಗೆ ಆಧಾರದ ಮೇಲೆ ಈ ಹರಾಜು ಮತ್ತು ಬಾಕ್ಸ್ ಟೆಂಡರ್ ಮೂಲಕ ಆಯ್ಕೆ ಮಾಡಲು 2023-24ರಲ್ಲಿ ಹರಾಜು ಮಾಡಲಾಗಿದೆ. ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಮಾಡಲಾಗಿದೆ. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಶಿಕಾರಿಪುರ ಪುರಸಭೆಯ ಭ್ರಷ್ಟ ಅಧಿಕಾರಿಗಳಿಗೆ, ಶಿಕಾರಿಪುರ ಶಾಸಕ ವಿಜೇಂದ್ರ ಯಡಿಯೂರಪ್ಪನಿಗೆ, ಶಿಕಾರಿಪುರ ಶಾಸಕ ವಿಜೇಂದ್ರ ಶಿವಮೊಗ್ಗ ಸಂಸದ ರಾಘವೇಂದ್ರ ಯಡಿಯೂರಪ್ಪನಿಗೆ, ಶಿಕಾರಿಪುರ ಪುರಸಭೆಯ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ವಿಜೇಂದ್ರ ಯಡಿಯೂರಪ್ಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. ಶಿಕಾರಿಪುರದ ಸರ್ಕಾರಿ ಮಳಿಗೆಯನ್ನು ಮಾರಿ ತಿನ್ನುತ್ತಿರುವ ಪುರಸಭೆಯ ಸದಸ್ಯರುಗಳಿಗೆ ಅಮಾನತು ಮಾಡಿ ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ಗೆಳೆಯರ ಬಳಗದ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ತಾಯಿ ಭುವನೇಶ್ವರಿಗೆ, ತಾಯಿ ಅಮಾನತು ಮಾಡಿ ಸರ್ಕಾರದ ಸುತ್ತೋಲೆಯನ್ನು ಗಾಳಿಗೆ ತೂರಿರುವ ಸರ್ಕಾರಿ ಅಧಿಕಾರಿಗಳನ್ನು ಮಾರುತ್ತಿರುವ ಹಲ್ಕಟ್ಟು ರಾಜಕಾರಣಿಗೆ ಬೇಕೇ ಬೇಕು, ಬೇಕೇ ಬೇಕು. ಬಡವರ ಜಾಗ ಮಾರಿ ತಿನ್ನುವ ರಾಜಕಾರಣಿಗಳಿಗೆ, ರಸ್ತೆಗಳನ್ನು ಮಾರಿ ತಿನ್ನುವ ಶಿಕಾರಿಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಮಳಿಗೆ ಮುಗ್ಗಟ್ಟುಗಳೇನಿದೆ ಅವನ್ನು ಈ ಹರಾಜು ಮತ್ತು ಬಾಕ್ಸ್ ಟೆಂಡರ್ ಮುಖಾಂತರ ಕರೆದು ಅದನ್ನು ನಿರ್ಗತಿಕರಿಗೆ ಮತ್ತು ಯಾರು ನ್ಯಾಯವಾಗಿ ವ್ಯವಹಾರನ ಮಾಡ್ತಾರೆ ಅವರಿಗೆ ಹರಾಜು ಮುಖಾಂತರ ಇವತ್ತೇನು ಅದನ್ನು ಹಂಚಬೇಕಾಗಿತ್ತು ಅದನ್ನು ಫಸ್ಟು ರೆಫ್ಯೂಸಲ್ ಆ್ಯಕ್ಟು ಇದರಲ್ಲಿ ಅವರು ಫಸ್ಟು ಯಾರ್ಯಾರಿಗೆ ಗುಪ್ತವಾಗಿ ಅವ್ರಿಗೆ ಬೇಕಾದವರಿಗೆ ಅರ್ಜಿ ಹಾಕಿಸಿ ಅದ್ರ ಮುಖಾಂತರ ಹರಾಜನ್ನು ಮಾಡಿ ಇದ್ದಂಥವರಿಗೆ ಸುಮಾರು 16 ವರ್ಷಗಳಿಂದ ಅಲ್ಲಿ ಸರ್ಕಾರಿ ಮಳಿಗೆಯಲ್ಲಿ ಇರ್ತಕ್ಕಂಥವರಿಗೆ ಮಳಿಗೆಗಳನ್ನು ಕೊಟ್ಟು ಮತ್ತು ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಪುರಸಭೆ ಶಿಕಾರಿಪುರ, ಆ ಪ್ರತಿನಿಧಿಗಳ ಹೆಸರಲ್ಲಿ ಮತ್ತು ಅವರ ಸಂಬಂಧಿಕರ ಹೆಸರಲ್ಲಿ ಅದನ್ನು ಹರಾಜನ್ನು ಕೂಗಿ ಅವ್ರ ಹೆಸರಿಗೆ ಮಾಡ್ಕೊಂಡು ಇವತ್ತು ಮತ್ತು ಅದರಲ್ಲಿ ಏನು ಇವತ್ತು ಸರ್ಕಾರದ ಸುತ್ತೋಲೆಗಳಿದೆ ಪರವಾನಿಗೆ ಬಂದ ಮೇಲೆ ಅದನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಬಿಸ್ನೆಸ್ಸನ್ನು ಮಾಡ್ತಾ ಮತ್ತು ಅಲ್ಲಿ ಆಟೋಮೊಬೈಲ್ಗಳಿಗೆ ಮತ್ತು ಬೇರೆ ಇನ್ನಿತರೆ ವ್ಯಾಪಾರಕ್ಕೆ ಅಲ್ಲಿ ಅವಕಾಶಗಳಿಲ್ಲ. ಅದನ್ನು ಕೂಡ ಅವರಿಗೆ ಬಿಟ್ಟು ಯಾರಿಗೆ ಬೇಕು ಅವರಿಗೆ ಮಳಿಗೆಗಳನ್ನು ಮಾರ್ಕೊಂಡು ಮತ್ತು ಒಂದು ಮಳಿಗೆ ಅದು ಹರಾಜಲ್ಲಿ ತಗೊಂಡ್ಮೇಲೆ ಯಾರು ಹರಾಜು ತಗೊಂಡಿರ್ತಾರೋ ಅವರೇ ವ್ಯಾಪಾರವನ್ನು ನಡೆಸಬೇಕು. ಅದನ್ನು ಬಿಟ್ಟು ಒಳ ಬಾಡಿಗೆಯನ್ನು ಮತ್ತು ಗುತ್ತಿಗೆಯನ್ನು ಕೊಟ್ಟು ಮತ್ತು ಒಂದು ಮಳಿಗೆ ಯಾವ ರೀತಿ ಯಥಾಸ್ಥಿತಿಯಲ್ಲಿ ಅಲ್ಲಿ ವ್ಯಾಪಾರ ಮಾಡಬೇಕು ಅದನ್ನು ಇವರು ಏನು ಅವರ ಒಂದು ಅಧಿಕಾರದ ಆಮಿಷವನ್ನು ಒಡ್ಡಿ ಇವತ್ತು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ರೆ ಅವರು ಒಂದೊಂದು ಮಳಿಗೆಯಲ್ಲಿ 2-3 ಪಾರ್ಟಿಷನ್ ಮಾಡಿ ಅಲ್ಲಿ ವ್ಯಾಪಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ನಿಜವಾಗ್ಲೂ ಯಾರು ವ್ಯಾಪಾರಿಸ್ತಾ ಇದ್ದಾನೆ, ನಿಜವಾದ ಯಾರು ಬಡವ ಇದ್ದಾನೆ ಅವರಿಗೆ ಮಳಿಗೆ ಸಿಗದಲೇ ಇದ್ದಂಥವರಿಗೆ ಶ್ರೀಮಂತರಿಗೆ ಮಳಿಗೆ ಸಿಕ್ಕಿದೆ.
ಇದನ್ನು ವಿರೋಧಿಸಿ ನಾವು ಧ್ವನಿ ಎತ್ತಿದಾಗ ಅಲ್ಲಿ 6 ತಿಂಗಳವರೆಗೆ ಅವರು ಏನು ಕಟ್ಟಲಿಲ್ಲ ಅವರು ಬಾಡಿಗೆನ ಅಂತ ಹೇಳಿದ್ರೆ ಅದನ್ನು ಏಕಾಏಕಿ ಅವರಿಗೆ ನೋಟಿಸನ್ನು ಕೊಡದೆ ಪುರಸಭೆ ತನ್ನ ಅಧಿಕಾರನ ವಹಿಸಿ ಅವರು ಅದನ್ನು ಈ ಟೆಂಡರ್ನ ಕ್ಯಾನ್ಸಲ್ ಮಾಡಿ ವಶಪಡಿಸ್ಕೊಬೋದು. ಆ ಕೆಲಸನೂ ಮಾಡ್ತಾ ಇಲ್ಲ. ಸುಮಾರು 10 ವರ್ಷಗಳಿಂದ ಮಳಿಗೆಯ ಬಾಡಿಗೆಯನ್ನು ಕಟ್ಟಿಲ್ಲ ಅವರು. ಬಾಡಿಗೆ 10-15 ಲಕ್ಷ ರೂಪಾಯಿ ಬಾಡಿಗೆ ಬಾಕಿ ಇದ್ದರೂ ಕೂಡ ಅವರು ಅದನ್ನು ಲೆಕ್ಕಿಸದೆ ಅವ್ರನ್ನ ಈ ಟೆಂಡರಲ್ಲಿ ಅವಕಾಶಗಳು ಕೊಟ್ಟು ಮತ್ತೆ ಅವರಿಗೆ ಅದನ್ನು ಕೊಟ್ಟು ಮತ್ತೆ ಈಗ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ.